ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಹೋಗ್ತಿರೋದು ನಮ್ಮ ಬಂಡಜೆ ಫಾಲ್ಸ್ ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್ನ. ಇಡೀ ಟೀಮ್ನ ಎತ್ತಾಕೊಂಡು ಈ ಸಲ ನಾನು ಹೋಗಿದ್ದೆ ಎಲ್ಲಿಗಪ್ಪ ಅಂದರೆ ಚಿಕ್ಕಮಂಗ್ಳೂರು ಇರ್ತಕ್ಕಂಥ ಒನ್ ಆಫ್ ದ ಫೇಮಸ್ ಫಾಲ್ಸ್ ಆದಂಥ ಬಂಡಜೆ ಫಾಲ್ಸ್ಗೆ. ನಾವು ಈವ್ನಿಂಗ್ 5 o'clockಗೆಲ್ಲ ಮೈಸೂರನ್ನ ಬಿಟ್ಟು ನಾವು ನೈಟು ಬ್ಯಾಂಗ್ಳೂರನ್ನ ರೀಚ್ ಆದ್ವಿ. ಅಲ್ಲೇ ಒಂದು ಕಡೆ ಡಿನ್ನರ್ ಮುಗಿಸ್ಕೊಂಡು ವೆಹಿಕಲ್ ರೆಡಿ ನಿಂತಿತ್ತು, ಟಿ ಟಿ ಒಳಗಡೆ ಎತ್ಕೊಂಡ್ವಿ. ನಾವು 10-10:30ಗೆಲ್ಲ ಬ್ಯಾಂಗ್ಳೂರು ಬಿಟ್ಟು ಅರ್ಲಿ ಮಾರ್ನಿಂಗ್ 6 o'clockಗೆಲ್ಲ ಹೊಡೆ ನಾವು ಚಿಕ್ಕಮಂಗ್ಳೂರು ಹೋಗಬೇಕಾಗಿತ್ತು. ಸೊ ನಾವು 4 o'clock ರೀಚ್ ಆದ್ವಿ. ಒಂದು 2 hours ರೆಸ್ಟ್ ಮಾಡಿದ್ವಿ. ನಮಗೆ ಹಾಗೆ ಹೋಮ್ ಸ್ಟೇ ರೆಡಿ ಇತ್ತು. ಅರ್ಲಿ ಮಾರ್ನಿಂಗ್ ಎದ್ದು ಟಿಫನ್ ಮಾಡಿಕೊಂಡು ಬಾಕ್ಸ್ಗೆ ಏನು ಬೇಕೋ ಅದನ್ನು ಮಧ್ಯಾಹ್ನದ ಊಟಕ್ಕೆ ತಗೊಂಡು ಇಡೀ ಟೀಮು ಜೈ ಮಾಕಾಳಮ್ಮ ಎಲ್ಲರೂ ಕೂಡ ಟ್ರಕ್ನ ಚೆನ್ನಾಗಿ ಮುಗಿಸೋಣ, ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಜೈ ಆಂಜನೇಯ ಅಂತ ಹೇಳಿ ಎಲ್ಲರೂ ಕೂಡ ಹೊರಟ್ವಿ. ಅಲ್ಲಿಂದ ಹೋಗ್ಬೇಕಾದ್ರೆ ನಮಗೆ ಗೊತ್ತಾಗಿತ್ತು ನಮ್ಮ ಓನ್ ವೆಹಿಕಲ್ಲು ಅಲ್ಲಿ ತನಕ ರೀಚ್ ಆಗೋದಿಲ್ಲ ಅಂತ. ಅದಕ್ಕೆ ಓಪನ್ ಜೀಪಲ್ಲಿ ಹೋಗಬೇಕು ಅಂತ ಹೇಳಿದರು. ಪರ್ ಹೆಡ್ 300 rupees ಕೊಟ್ಟು ನಾವೆಲ್ಲ ಓಪನ್ ಜೀಪ್ನ ಬುಕ್ ಮಾಡ್ಕೊಂಡ್ವಿ. ಆ ಓಪನ್ ಜೀಪಲ್ಲಿ ಹೋಗ್ಬೇಕಾದ್ರೆ ಒಂದು ಗೋಲ್ಡನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದು ನೀವು ನಿಮ್ಮ ಟೀಮ್ ಜೊತೆ ಎಂಜಾಯ್ ಮಾಡ್ತೀರಾ ಅಂತ ನನಗನ್ಸುತ್ತೆ. ಓನ್ ವೆಹಿಕಲ್ ಹೋಗೋಕ್ಕಾಗಲ್ವ ಅಂದರೆ ಓನ್ ವೆಹಿಕಲ್ ಕೂಡ ನೀವು ಹೋಗ್ಬೋದು, ಆದರೆ ರೋಡು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಓಪನ್ ಜೀಪಲ್ಲಿ ನೀವು ಫ್ರೆಂಡ್ ಜೊತೆ ಖುಷಿಯಾಗಿ ಹೋಗೋದೇ ಬೆಟರ್ ಅಂತ ನನಗನ್ಸುತ್ತೆ. ಇಲ್ಲ ಅಂದರೆ ಈ ಥರ ಕಿತ್ತೋಗಿರೋ ರೋಡಲ್ಲಿ ನಿಮ್ಮ ಓನ್ ವೆಹಿಕಲ್ ತೊಗೊಂಡು ಹೋಗೋದ್ರಿಂದ ನಿಮ್ಮ ಓನ್ ವೆಹಿಕಲ್ ಕೂಡ ಡ್ಯಾಮೇಜ್ ಆಗುತ್ತೆ ಅಂತ ನನಗನ್ಸುತ್ತೆ. ಟ್ರಕ್ಕಿಂಗ್ ಹೋಗೋಕ್ಕೂ ಮುಂಚೆ ನೀವು ಮಾಡಬೇಕಾಗಿದ್ದೇನಪ್ಪ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ಗೆ ಹೋಗಿ ನೀವು ಯಾವ ದಿನ ಬರ್ತೀರಾ, ಎಷ್ಟು ಜನ ಬರ್ತೀರಾ ಅನ್ನೋ ಡೀಟೇಲ್ಸ್ನ ಮೊದಲೇ ಫಿಲ್ ಮಾಡಿ ಪರ್ಮಿಷನ್ನ ತೊಗೊಂಡಿರಬೇಕು. ಹಾಗೆ ನೀವು ಟ್ರಾವೆಲ್ ಮಾಡ್ಕೊಂಡು ಹೋದರೆ ಅಲ್ಲಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಸಿಗುತ್ತೆ. ಅಲ್ಲಿ ಹೋಗಿ ನಾವು ಇಷ್ಟು ಜನ ಬುಕ್ ಮಾಡಿದ್ದೀವಿ ನೋಡಿ ಅಂತೇಳಿ ಅವ್ರಿಗೆ ನಿಮ್ಮ ಟಿಕೆಟನ್ನು ತೋರಿಸಿದ್ರೆ ಅವರು ನಿಮಗೆ ಟ್ರಕ್ಕಿಂಗ್ ಹೋಗೋದಕ್ಕೆ ದಾರಿನ ತೋರಿಸ್ಕೊಡ್ತಾರೆ. ಯಾವುದೇ ರೀತಿಯ ಪ್ಲಾಸ್ಟಿಕ್ನ ಕೂಡ ಅಲೋ ಮಾಡೋದಿಲ್ಲ. ಊಟದ ಬಾಕ್ಸ್ ಕೂಡ ನಾವು ಸ್ಟೀಲ್ ಬಾಕ್ಸ್ ತೊಗೊಂಡು ಹೋಗ್ಬೇಕಾಗಿರುತ್ತೆ. ನಾವು ಸರಿ ಬಂಡಜೆ ಫಾಲ್ಸ್ ಟ್ರಕ್ಕಿಂಗ್ ದಾರಿ ಅಂತ ನೋಡಿ ಖುಷಿ ಆಯಿತು. ಸರಿ ಎಲ್ಲರೂ ಖುಷಿಯಾಗಿ ಓಡೋಣ ಅಂತೇಳಿ. ನಿಮಗೆ ಗೊತ್ತಲ್ಲ, ನಾನು ಟ್ರಕ್ಕಿಂಗ್ ಅಂದರೆ ಯಾವಾಗಲೂ ಕೂಡ ಮುಂದೆ ಇರೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಖುಷಿಯಾಗಿ ಹತ್ಕೊಂಡು ಹೋಗ್ತಿದ್ವಿ. ಟ್ರಕ್ಕಿಂಗ್ ಹೇಗಿರುತ್ತೆ, ಎಲ್ಲರೂ ಹೋಗ್ಬೋದಾ ಅಂತ ಎಲ್ರಿಗೂ ಕೂಡ ಡೌಟ್ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಇದೊಂದು ಮ್ಯಾಂಡೇಟರಿ ಟ್ರಕ್ಕಿಂಗ್. ತುಂಬ ಟಫ್ ಆಗಿರ್ತಕ್ಕಂಥ ಟ್ರಕ್ಕಿಂಗ್ ಅಂತೂ ಖಂಡಿತ ಅಲ್ವೇ ಅಲ್ಲ. ನೀವು ಹೋಗ್ಬೇಕಾದ್ರೆ ಫಸ್ಟು ಆರಾಮ್ಸೆ ಹೋಗ್ಬೇಕಾದ್ರೆ ನಿಧಾನಕ್ಕೆ ಹೋಗ್ತಾ ಇರ್ತೀರ. ಹೋಗ್ತಾ 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 ಸ್ವಲ್ಪ ಎತ್ತರಕ್ಕೆ ಏರಬೇಕು ಅಂತ ಅನಿಸುತ್ತೆ. ಮಧ್ಯ ಮರ ಗಿಡಗಳಿರುತ್ತೆ. ಥಿಕ್ ಫಾರೆಸ್ಟ್ ಒಳಗೆ ಹೋದಂಥ ಫೀಲ್ ಅಂತೂ ಖಂಡಿತ ಕೊಡುತ್ತೆ. ತುಂಬ ಹೊತ್ತಿ ಥಿಕ್ ಫಾರೆಸ್ಟ್ ಇರೋದಿಲ್ಲ. ಮ್ಯಾಕ್ಸಿಮಮ್ ಅರೌಂಡ್ ನೀವು ಒಂದು 1/2 hour ಟ್ರಾವೆಲ್ ಮಾಡ್ತಿದ್ದಂಗೆ ನೀವು ಓಪನ್ ಸ್ಪೇಸಿಗೆ ಬಂದುಬಿಡ್ತೀರಾ. ನಾವು ಹೋಗಿದ್ದು ನವಂಬರ್ ಮತ್ತು ಡಿಸೆಂಬರ್ ಟೈಮಲ್ಲಿ. ನಾವೇ ಹೋಗಿದ್ದು ಲಾಸ್ಟ್ ಟ್ರಕ್ ಈ ಕಡೆಯಿಂದ. ಸೊ ನಾನು ನಿಮ್ಗೆ ಏನಂತ ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವ್ಯಾರು ಹೋಗೋದಾಗಿದ್ದರೆ ಈ ಒಂದು ಟ್ರಕ್ಕಿಂಗ್ ಹೋಗ್ಬೇಕಾದ್ರೆ ಜೂನ್, ಜುಲೈ, ಆಗಸ್ಟ್ ಟೈಮಲ್ಲಿ ನೀವು ಟ್ರಕ್ಕಿಂಗ್ ಹೋಗೋದು ಬೆಟರ್ ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮಧ್ಯಾಹ್ನ 12 ಗಂಟೆ. ನಮ್ಮ ಟೀಮಲ್ಲಿ ಬೇರೆ ಒಬ್ಬರು ಸಣ್ಣ ಕಾಲೇಟಾಯಿತು. ಸೊ ಅವನ್ನ ನಾವು ಮ್ಯಾಚ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಹಿಂಸೆ ಆಯಿತು. ಯಾಕಂದರೆ ರೋಡು ಸಿಕ್ಕಾಪಟ್ಟೆ ಹಾಳಾಗಿದೆ, ಮಳೆ ಬಿದ್ದು. ಸೊ ಅದರಿಂದ ನೀವು ಕೇರ್ಫುಲ್ ಹೋಗಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ 7 ಕಿಲೋಮೀಟರ್ ಟ್ರಕ್ಕಲ್ಲಿ ನಿಮಗೆಲ್ಲೂ ಕೂಡ ವಾಟರ್ ರಿಸೋರ್ಸ್ ಅಂತ ಏನೂ ಸಿಗೋದಿಲ್ಲ. ನೀವು ಕುಮಾರ ಪರ್ವತ ಬೇರೆ ಎಲ್ಲರೂ ಕೂಡ ಹೋಗಿದರೆ ನಿಮ್ಗೆ ಅಲ್ಲಲ್ಲಿ ಮಧ್ಯೆ ವಾಟರ್ ಸಿಗೋಂಥ ಚಾನ್ಸಸ್ ಇರುತ್ತೆ. ಆದರೆ ಇಲ್ಲಿ ಕುಡಿಯೋ ವಾಟರ್ ಅಂತ ಹೇಳಿ ಎಲ್ಲೂ ಕೂಡ ಸಿಗೋದಿಲ್ಲ. ಆದ್ದರಿಂದ ಯಾರು ಏನೇ ಅಂದರೂ ಕೂಡ ನೀವು ಒಂದು ಕ್ಯಾರಿ ಬ್ಯಾಗಲ್ಲಿ ವಾಟರ್ನ ಕ್ಯಾರಿ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಜೊತೆಗೆ ನಾವು ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲು, ನಮಗೆ ತಡೆಯೋಕ್ಕಾಗ್ತಿರಲಿಲ್ಲ. ಸನ್ ಗ್ಲಾಸ್ ಕಂಪಲ್ಸರಿ ಯೂಸ್ ಮಾಡಿಕೊಂಡೇ ಹೋಗ್ತಿದ್ವಿ. ಹಾಗೆ ಮಾಡ್ತಾ ಮೂವ್ ಆಗಿ. ಯಾರು ಏನೇ ಅಂದರೂ ಮರಿಬೇಡಿ. ಇದ್ರ ಜೊತೆಗೆ ನಾವು ತೊಗೊಂಡೋಗಿದ್ದೇನಪ್ಪ ಅಂದರೆ ಗ್ಲೂಕೋಸ್ ತೊಗೊಂಡೋಗಿದ್ವಿ, ಪೇನ್ ಕಿಲ್ಲರ್ ತೊಗೊಂಡೋಗಿದ್ವಿ, ಬನಾನಾ ತೊಗೊಂಡೋಗಿದ್ವಿ, ಜೊತೆಗೆ ಆರೆಂಜ್ ಕೂಡ ತೊಗೊಂಡೋಗಿದ್ವಿ. ಆವಾಗ ಬ್ರೇಕ್ ಕೊಡ್ತಾ ಇದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ ಖುಷಿಯಾಗಿ ಒಬ್ಬರಿಂದ ಒಬ್ಬರು ಬರ್ತಾಯಿದ್ರು. ಯಾವಾಗೆಲ್ಲ ಟೀಮ್ ಬಿದ್ದೋಗುತ್ತೆ ಅನಿಸಿದಾಗ ಒಬ್ಬನ ಮುಂದೆ ಬಿಟ್ಟು ಒಂದು ಜೋಕ್ ಮಾಡಿಕೊಂಡು ಸಾಂಗ್ ಆಡಿಕೊಂಡು ಹೋಗ್ತಾಯಿದ್ವಿ. ಕೊನೆಗೆ ಬರ್ತಾ ಏನಾಗುತ್ತೆ ಅಂದರೆ ರೋಡು ಟಫ್ ಆಗ್ತಾ ಹೋಗುತ್ತೆ. ನಿಮಗೆ ಎಷ್ಟು ಟಫ್ ಹೋಗುತ್ತೆ ಅಂದರೆ ಪೂರ್ತಿ ಬರೀ ಕಲ್ಲಿನ ದಾರಿ ಮೇಲೆ ನೀವು ನಡಿಬೇಕಾಗುತ್ತೆ. ಸೊ ಕೇರ್ಫುಲ್. ಅದ್ರ ಜೊತೆಗೆ ಇನ್ನೊಂದು ಪ್ರಿಕಾಷನ್ಸ್ ಏನು ತೊಗೋಬೇಕು ಅಂದರೆ, ನೀವು ಹಾಕೊಂಡು ಹೋಗೋ ಶೂ ಕಂಪಲ್ಸರಿ ಟ್ರಕ್ಕಿಂಗ್ ಶೂ ಆಗಿರೋದು ತುಂಬ ಒಳ್ಳೆಯದು. ಅಥವಾ ಕ್ಯಾಶುವಲ್ ಶೂ ಹಾಕೊಂಡು ಹೋಗ್ತೀವಿ ಅನ್ನೋದು ನಿಮ್ದು ಇದೆ. ನಾನಂತೂ ಕ್ಯಾಶುವಲ್ ಶೂ ಹಾಕೊಂಡೇ ಹೋಗಿದ್ದೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಫ್ರೆಂಡು ನಾರ್ಮಲ್ ಶೂಸ್ ಹಾಕೊಂಡು ಬಂದಿದ್ದ. ಅದು ಹೋಗ್ಬೇಕಾದ್ರೆ ಅಲ್ಲಿ ಕಿತ್ತೋಯ್ತು. ಎಂಟೈರ್ ಒಂದು 14 ಕಿಲೋಮೀಟ್ರ್ ಟ್ರಕ್ನ ಆಲ್ಮೋಸ್ಟ್ ಅದರಲ್ಲಿ 14 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ಟ್ರಕ್ನ ಪಾಪ ಅವನು ಬರೀ ಕಾಲಲ್ಲಿ ನಡೆದ. ಅವನ ಕಾಲು ಸಿಕ್ಕಾಪಟ್ಟೆ ಊದ್ಕೊಂಡಿತ್ತು. ಅದರಿಂದ ಒಳ್ಳೆ ಶೂಸ್ ಹಾಕೊಂಡು ಹೋಗೋದು ನಿಮಗೆ ಬಿಟ್ಟಿದ್ದು. ಸ್ವಲ್ಪ ಶಕ್ತಿ ಇದೆ ಅಂದರೆ ಹಾಗೆ ನಡಿಬೋದು. ನಿಮ್ಗೆ ಅಲ್ಲಲ್ಲಿ ಕ್ರಾಮ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹೊಸಬ್ರೆಲ್ಲ ಟ್ರಕ್ ಮಾಡ್ತೀನಿ ಅಂದರೆ. ಸೊ ಸ್ವಲ್ಪ ನೀವು ಸಾಲ್ಟ್ ಇಟ್ಕೊಂಡೋಗಿ ಮಧ್ಯ ಸಾಲ್ಟ್ ವಾಟರ್ನ ಕುಡಿಯೋದು ಕೂಡ ಬೆಟರ್ ಅಂತ ನನಗನ್ಸುತ್ತೆ. ನೋಡಿ, ಮಧ್ಯ ಒಂದೊಂದು ಕಡೆ ನಿಮಗೆ ಈ ಥರ ಅಪ್ಪಾಗಿರೋ ಜಾಗಗಳು ಸಿಗುತ್ತೆ. ಈ ಬೆಟ್ಟ ನಿಮಗೆ ಒಂಥರ ಆಶ್ಚರ್ಯ ಅನಿಸುತ್ತೆ. ಯಾಕಂದರೆ ಇಲ್ಲಿ ಕಲ್ಲುಗಳೆಲ್ಲ ಫುಲ್ ಕಾಗೆ ಬಂಗಾರ ಥರ ಇರುತ್ತೆ. ಕಲ್ಲು ಯಾವುದು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿಂದ ಮುಗಿಸ್ಕೊಂಡು ಹೋಗ್ತಾನೆ ಇರ್ತೀರಾ ಅಂತ ಅಂದ್ಕೊಳ್ಳಿ. ಸುಸ್ತಾದಾಗ ಅಲ್ಲಿ ಮರ ಗಿಡ ಇರುತ್ತೆ, ಕೂತ್ಕೊಳ್ಳಿ, ರೆಸ್ಟ್ ಮಾಡ್ಕೊಳ್ಳಿ. ನಾವು ಹೋಗ್ಬೇಕಾದ್ರೆ ಒಂದು ಸಿಸ್ಟಮ್ ಕೂಡ ತೊಗೊಂಡೋಗಿ, ಮ್ಯೂಸಿಕ್ ಸಿಸ್ಟಮ್. ಯಾವಾಗೆಲ್ಲ ಬೇಜಾರಾಗುತ್ತೆ ಅವಾಗ ಸಾಂಗ್ ಹಾಕ್ಕೊಂಡು ಹೋಗ್ತಾಯಿದ್ವಿ.
ಈ ಫಾರಿನರು ಬೆಳಿಗ್ಗೆನೇ ಬಿಟ್ಟಿದ್ರಂತೆ, ಅದರಿಂದ ಜರ್ಮನಿಯಿಂದ ಬಂದಿದ್ದೀನಿ ಅಂತ ಹೇಳಿದ. ನನಗೂ ಕೂಡ ಅವ್ನು ಇಷ್ಟು ದೂರ ಬಂದಿದ್ದು ಖುಷಿ ಆಯಿತು. ಕರ್ನಾಟಕದಲ್ಲಿದ್ದು ಎಷ್ಟೋ ಜನ ಟ್ರಕ್ಕಿಂಗ್ ಮಾಡೋದಿಲ್ಲ, ಯಾಕಂದರೆ ಬರೀ ನಡಿಬೇಕು ಅಂತ ಹೇಳ್ತಾರೆ. ಅದು ತಪ್ಪು. ನಾವು ಎಷ್ಟೇ ದೂರ ನಡೆದು ಪ್ರಕೃತಿಯಲ್ಲಿ ನಡೀತಾ ಇರ್ತೀವಿ. ಇಲ್ಲಿ ಮೊಬೈಲ್ ಟವರ್ ಸಿಗೋದಿಲ್ಲ, ಬೇರೆ ಜನಗಳು ಜಂಜಾಟ ಇಲ್ಲ. ಆರಾಮಾಗಿ ಖುಷಿಯಾಗಿ ಟ್ರಕ್ಕಿಂಗ್ ಮಾಡ್ತಾ ಒಳ್ಳೆ ಗಾಳಿ ತೊಗೊಂಡು ಪೀಸಾಗಿ ಕಾಮಾಗಿ ನೀವು ಆರಾಮಾಗಿ ಟ್ರಕ್ಕಿಂಗ್ನ ಮಾಡ್ಬೋದು. ನೀವು ಒಬ್ಬರೇ ಹೋದರೆ ಟ್ರಕ್ಕಿಂಗ್ ಖಂಡಿತ ಬೋರ್ ಆಗುತ್ತೆ. ಅದರಿಂದ ನೀವು ನಿಮ್ಮ ಟೀಮ್ ಜೊತೆ ಬಂದರೆ ಬೆಟರ್. ನನಗೆ ಟೀಮ್ ಇಲ್ಲ ಅಂತೇಳಿ ನಾನು ಮಾಡಿದ್ದೇನಪ್ಪ ಅಂದರೆ ಟ್ರಿಪ್ಪರ್ ಹಟ್ ಅಂತ ಒಂದು ಆ್ಯಪ್ ಇದೆ. ಆ್ಯಪ್ ಮೂಲಕ ನಾವೆಲ್ಲ ಅನ್ನೋನ್ ಪೀಪಲ್ 12 ಜನ ಕ್ಲಬ್ ಆಗಿ ಅಲ್ಲಿಂದ ಅವ್ರ ಕಡೆಯಿಂದ ಒಬ್ಬ ಕ್ಯಾಪ್ಟನ್ ತೊಗೊಂಡು ನಾವು ಈ ಟ್ರಿಪ್ಗೆ ಬಂದಿದ್ದು. ಟ್ರಕ್ಕಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಷ್ಟು ಅಂತ ಹೇಳಿದ್ರೆ ಇಡೀ ವ್ಯೂಸ್ನ ನೋಡ್ತಾ ಇರೋ ವಾವ್, ಸ್ವರ್ಗನೇ ಕೆಳಗಡೆ ಬಂದಂಗಿದೆಯಲ್ಲ ಅಂತ ಅನಿಸುತ್ತೆ. ನಾನು ಯಾವುದೂ ಕೂಡ ಫಿಲ್ಟ್ರ್ ಮಾಡಿ ವೀಡಿಯೋದಲ್ಲಿ ಹಾಕ್ತಿಲ್ಲ. ಆ್ಯಸ್ ಇಟ್ ಈಸ್ ನಾನು ಏನು ಶೂಟ್ ಮಾಡಿದ್ದೀನಿ ಅದನ್ನೇ ನಿಮಗೆ ಹಾಕ್ತಾಯಿದ್ದೀನಿ. ಎಷ್ಟು ಜನ ಹೋಗ್ತಾಯಿದ್ರು ಅಂದರೆ ಪರ್ ಡೇ 300ರಿಂದ 400 ಜನಕ್ಕೆ ಪರ್ಮಿಷನ್ ಇರುತ್ತೆ. ಸೊ ನೀವು ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಹೋಗಿ. ನಿಮ್ಮ ಟಿಕೆಟ್ ಕನ್ಫರ್ಮ್ ಆಗಿಲ್ಲ ಅಂದರೆ ನಿಮಗೆ ಫಾಲ್ಸ್ ಹತ್ರ ಹೋಗೋದಕ್ಕಾಗಲ್ಲ. ಇಷ್ಟೊಂದೆಲ್ಲ ಕಷ್ಟಪಟ್ಟು ನಾವು ಹೋಗಿದ್ದು ಕೊನೆ ಜಾಗ ನೋಡಿ ಇದೇ ನಾವು ನೋಡೋಕೆ ಬಂದಿದ್ದಂಥ ಬಂಡಜೆ ಫಾಲ್ಸ್. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಳೆ ಬಂದರೆ ನಾನು ನಿಂತಿರೋ ಜಾಗ ಪೂರ್ತಿ ನೀರು ತುಂಬಿರುತ್ತೆ. ನಿಮ್ಗೆ ಇಲ್ಲಿ ನಡೆಯೋಕ್ಕೂ ಆಗಲ್ಲ, ನೋಡೋಕ್ಕೂ ಆಗಲ್ಲ, ಅಷ್ಟು ನೀರು ತುಂಬಿರುತ್ತೆ ಅಂತ ಹೇಳ್ತಾಯಿದ್ರು. ನಮ್ಮ ಪುಣ್ಯಕ್ಕೆ ನಾವು ಹೋಗಿದ್ದಿನ ಯಾವುದೇ ರೀತಿಯ ಗಾರ್ಡಲ್ಲಿ ಇರಲಿಲ್ಲ. ಸೊ ಅದರಿಂದ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೋದಾಗಿತ್ತು, ಸ್ವಿಮ್ ಮಾಡ್ಬೋದಾಗಿತ್ತು, ಫಾಲ್ಸ್ ಹತ್ರ ಕೂಡ ನಾವು ಹೋಗ್ಬೋದಾಗಿತ್ತು. ಬಟ್ ನೀವ್ಯಾರು ಕೂಡ ಫಾಲ್ಸ್ ಹತ್ರ ಹೋಗೋದಾದ್ರೆ ಕೇರ್ಫುಲ್ಲಾಗಿ ಹೋಗಿ, ಯಾಕಂದರೆ ತುಂಬ ಸ್ಲಿಪ್ಪರಿ ಇತ್ತು ಆ ಜಾಗ. ನಾವು ಕೂಡ ಕೇರ್ಫುಲ್ಲಾಗಿ ಹೋಗಿ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಬಂದ್ವಿ. ಸೊ ಎಷ್ಟೋ ಜನ ಬಂದು ಅಲ್ಲಿಂದ ಟಯರ್ಡಾಗಿ ಸ್ನಾನ ಮಾಡಿ ನೆಮ್ಮದಿಯಾಗಿ ಮಲಗ್ತಾಯಿದ್ರು. ನೀವು ಒಂದು ಟೀಮ್ ಹೋಗಿದ್ರೆ ಮಧ್ಯೆ ನಿಮ್ಗೆ ಈ ಥರ ಚಿಕ್ಕ ಫಾಲ್ಸ್ಗಳು ಕಾಣಿಸುತ್ತೆ. ನೀವು ಈ ಜಾಗದಲ್ಲೇ ಹೋಗ್ಬಿಟ್ಟು ಆರಾಮಾಗಿ ಸ್ನಾನ ಮಾಡಿಕೊಂಡು ನೀವು ತಂದಿರ್ತಕ್ಕಂಥ ಊಟ ಮಾಡ್ಬೋದು. ಇದೇ ಸ್ಪಾಟಲ್ಲಿ ನಮ್ಮ ಇಡೀ ಟೀಮ್ ಕೂತ್ಕೊಂಡು ಊಟ ಮಾಡಿದ್ದು. ನೀರು ಕೂಡ ಕುಡಿಯೋಕ್ಕೆ ಸಿಗುತ್ತೆ. ನೀವು ಯಾವುದಾದ್ರು ಒಂದು ಬಟ್ಟೆ ತೊಗೊಂಡೋದ್ರೆ ಫಿಲ್ಟ್ರ್ ಮಾಡ್ಕೊಂಡು ಅಲ್ಲಿ ಕುಡಿಬೋದು, ಯಾವುದೇ ರೀತಿಯ ತೊಂದರೆ ಇಲ್ಲ. ಈ ಫಾಲ್ಸ್ನ ತುದಿ ಭಾಗ ನೋಡಬೇಕು ಅಂದರೆ ಇವಾಗ ತೋರಿಸ್ತೀನಿ, ನೋಡ್ಕೊಳ್ಳಿ. ಸುಮಾರು ಈ ಫಾಲ್ಸಿಂದ ಮುಂದೆ ನೀವು ಬಿದ್ದರೆ 300ರಿಂದ 400 ಅಡಿ ಫುಲ್ಲು ಹಳ್ಳ ಇದೆ. ನಿಮಗೆ ಮೂಡೆ ಕೂಡ ಸಿಗೋದಿಲ್ಲ. ಅಲ್ಲಿ ಫಾಲ್ಸ್ ತುಂಬ ಚೆನ್ನಾಗಿದೆ. ನೀವು ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಯಾರ ಜೊತೆ ಬೇಕಾದ್ರೂ ಹೋಗ್ಬೋದು. ತುಂಬ ಪೀಸ್ಫುಲ್ ಆಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಟೀಮ್ ಅವರಂತೂ ಕೂತಿದ್ದು ಯಾರೂ ಎದ್ದು ಬರಲಿಲ್ಲ. ಇದೇ ನೋಡಿ ಪೀಕ್ ಹತ್ರ ಅಂತ ಹೇಳಿದ್ದಲ್ಲ, ಇಲ್ಲಿಂದ ಬಿದ್ದರೆ ಕಣ್ಣಲ್ಲಿ ಏನೂ ಸಿಗೋದಿಲ್ಲ. ಅಷ್ಟಕ್ಕೆಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು 3 o'clock ಆಯಿತು. 3 o'clockಗೆ ನಾವು ರಿಟರ್ನ್ ಆಗೋಣ ಅಂತೇಳಿ ಫಿಕ್ಸ್ ಆದ್ವಿ. ರಿಟರ್ನ್ ಆಗಬೇಕಾದ್ರೆ ನೋಡಿ ಬರಬೇಕಾದ್ರೆ ಸ್ವಲ್ಪ ಬಿಸಿಲು ಕಡಿಮೆ ಆಗಿತ್ತು. ನಮಗೂ ಟ್ರಕ್ಕಿಂಗ್ ಮಾಡೋಕ್ಕೆ ಈಸಿ ಆಗ್ತಾಯಿತ್ತು. ನಮ್ಮ ಫ್ರೆಂಡ್ಸ್ ಅಂತೂ ಇವಾಗ ಒಳ್ಳೆ ಚಾನ್ಸು, ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ ಅಂತೇಳಿ, ಗ್ರೀನರಿ ಜಾಸ್ತಿ ಕಾಣಿಸ್ತಿದೆ ಅಂತೇಳಿ ಮತ್ತೆ ಫೋಟೋಸ್ ವೀಡಿಯೋಸ್ ತಗೊಳ್ತಾ ಇದ್ವಿ. ಸೊ ಒಂದು ಆಸಮ್ ಎಕ್ಸ್ಪೀರಿಯೆನ್ಸು. ಜೀವನ ಅಂದರೆ ಏನಿದೆ ಅಂತ ಇವೆಲ್ಲ ಟೈಮ್ ಕೂಡ ನಿಮಗೆ ಎನರ್ಜಿ ಇದ್ದಾಗ ಮಾತ್ರ ಮಾಡೋಕ್ಕಾಗುತ್ತೆ. ವಯಸ್ಸಾದ ಮೇಲೆ ಖಂಡಿತ ನಿಮ್ಗೆ ಏನೂ ಮಾಡೋಕ್ಕಾಗೋದಿಲ್ಲ. ಇದು ನಾವು ಕೆಳಗಡೆ ಇರ್ತಾ ಇರೋದು. ಕಾಲು ಹೆಂಗೆ ನೋಡ್ತಾ ಇತ್ತು ಅಂದರೆ ನಾನು ಬೇರೆ ಒಂದು ಕಡೆ ಬಿದ್ದೆ, ಯಾರೂ ಸೇವ್ ಮಾಡ್ತೀವಿ. ಕಾಲು ಸ್ವಲ್ಪ ಲೇಟಾಗಿತ್ತು ಕೂಡ, ಆದರೂ ಕೂಡ ಕೇರ್ ಮಾಡ್ತಾಯಿಲ್ಲ. ಟ್ರಕ್ಕಿಂಗ್ ನನಗೆ ಇಷ್ಟ ಇದೆ, ಏನು ಬೇಕಾದ್ರೂ ಮಾಡ್ತೀನಿ. ನೀವು ಅಷ್ಟೇ ಅಲ್ಲಿಂದ ನೋಡ್ಕೊಂಡು ಟ್ರಕ್ಕಿಂಗ್ ನೋಡ್ಕೊಂಡು ಕೆಳಗಡೆ ಬಂದರೆ ನಿಮಗೆ ನೆಕ್ಸ್ಟ್ ಒಂದು ಪ್ಲೇಸ್ ಕಾಯ್ತಾ ಇರುತ್ತೆ. ಅದು ಯಾವುದು ಅಂದರೆ ರಾಣಿಜರಿ ಫಾಲ್ಸ್. ರಾಣಿಜರಿ ಅಂತ ಕರೀತಾರೆ. ರಾಣಿಜರಿ ಏನು ಅಂತ ಕೇಳಿದ್ರೆ ಇಟ್ಸ್ ಅನ್ ವ್ಯೂ ಪಾಯಿಂಟ್. ಒಂದು ಸರಿ ಕಣ್ಬಿಟ್ಟು ನೋಡಿದ್ರೆ ನೀವು ಎಷ್ಟು ದೂರ ನೋಡ್ತೀರೋ ಅಷ್ಟು ದೂರ ಬರೀ ಪೂರ್ತಿ ಗ್ರೀನೇ ಕಾಣ್ತಾ ಇರುತ್ತೆ. ಆದರೆ ಅದನ್ನ ನೋಡೋಕೆ ಹೋಗೋಣ ಅಂದಷ್ಟನ್ನ ಎಲ್ರಿಗೂ ಸುಸ್ತಾಗಿತ್ತು. ನಮ್ಮ ಟೀಮ್ ಕ್ಯಾಪ್ಟನ್ ಎಲ್ಲರನ್ನೂ ಕೂರಿಸ್ಕೊಂಡು ಅವಿತಾ ಜೋಶ್ ಅಂತ ಕೇಳ್ತಾನೆ ಇದ್ರು. ನಮ್ಗೆ ಯಾಕಪ್ಪ ಇಲ್ಲಿ ಇಷ್ಟೊಂದು ಸುಸ್ತು ಮಾಡಿಸ್ತಾನೆ ಅನ್ಸಿದ್ದಂತೂ ನಿಜ. ಆದ್ರೆ ತಲೆ ಕೆಡ್ಸ್ಕೊಂಡಿಲ್ಲ. ಸರಿ ವ್ಯೂ ಪಾಯಿಂಟ್ ನೋಡೋಕೆ ಹೋಗೋಣ ಅಂತ ಬಂದು ನೋಡ್ತೀವಿ, ಈ ಥರ ಇದೆ ವ್ಯೂ ಪಾಯಿಂಟು. ವಾವ್, ದುಡ್ಡು ಸಂಪಾದನೆ ಮಾಡ್ತೀರಾ, ಖರ್ಚು ಮಾಡ್ತೀರಾ, ಆರಾಮಾಗಿ ತಿಂತೀರಾ, ಉಣ್ತೀರಾ, ಮಲಗ್ತೀರಾ ಅಷ್ಟೇ. ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ. ನಾವು ಇಡೀ ದೇಶ ಸುತ್ತಕ್ಕಾಗಲ್ಲ, ಅಟ್ಲೀಸ್ಟ್ ನಮ್ಮ ಕರ್ನಾಟಕದ ಇರ್ತಕ್ಕಂಥ ಒಳ್ಳೊಳ್ಳೆ ಪ್ಲೇಸ್ಗಳನ್ನೆಲ್ಲ ಸುತ್ತೋಣ. ರಾಜನ ಥರ ನಿಂತ್ಕೊಂಡು ಒಂದು ವ್ಯೂ ಕೊಡ್ತಾ ಇದ್ರೆ ವಾವ್, ಎಷ್ಟಪ್ಪ ಜೀವನ, ಸಾಕು, ನಾಳೆ ಸತ್ತು ಪರವಾಗಿಲ್ಲ ಅಂತ ಅನಿಸಿದ್ದಂತ ನಿಜ. ಅದಕ್ಕೆ ಹೇಳೋದು, ಟೈಮ್ ಇತ್ತು, ಎನರ್ಜಿ ಇತ್ತು, ಫ್ರೆಂಡ್ಸ್ ಇತ್ತು ಅಂದಾಗ ಹೋಗಿ. ಈ ಜಾಗಕ್ಕೆಲ್ಲ ನೀವು ಎನರ್ಜಿ ಕಳ್ಕೊಂಡು ಹೋದರೆ ನಿಜವಾಗ್ಲೂ ಕೂಡ ಏನೂ ಮಜಾ ಇರೋದಿಲ್ಲ. ಫ್ರೆಂಡ್ ಜೊತೆಗೆಲ್ಲ ಮುಗಿಸ್ಕೊಂಡು ನಾವು ಹೋಮ್ ಸ್ಟೇಗೆ ಹೋದರೆ ಸಾಕು ಅನ್ನೋ ಥರ ಇತ್ತು. ನಾವು ಹೋಮ್ ಸ್ಟೇಗೆ ಹೋಗೋ ತನಕ ಸಂಜೆ 7 ಗಂಟೆ ಆಗಿತ್ತು. ಹೋದಷ್ಟು ಬಜ್ಜಿ ಮತ್ತು ಟೀ ಕೊಟ್ಟರು. ಆರಾಮಾಗಿ ತೊಗೊಂಡು ಒಂದು ಅಲ್ಲೇ ಫೈರ್ ಕ್ಯಾಂಪ್ ಹಾಕಿದ್ರು. ಫೈರ್ ಕ್ಯಾಂಪಲ್ಲಿ ಕೂತ್ಕೊಂಡು ಹಳೆ ಓಲ್ಡ್ ಸಾಂಗ್ ಅಂತಾಕ್ಷರಿ ಗೊತ್ತಲ್ಲ ಅದನ್ನು ಆಡ್ತಾಯಿದ್ವಿ. ಒಬ್ಬೊಬ್ಬರದು ಒಂದೊಂದು ಜೋಕ್ಸು. ಎಲ್ಲರೂ ಕೂಡ ಬರೋ ತನಕ ತುಂಬ ಕ್ಲೋಸ್ ಆಗಿದ್ವಿ. ಒಬ್ಬರು ಮಹಾರಾಷ್ಟ್ರ, ಡೆಲ್ಲಿಯಿಂದ ಕೂಡ ಬಂದಿದ್ರು. ಅವರು ಕೂಡ ನಮ್ಮ ಜೊತೆಗೆ ತುಂಬಾ ಮಿಂಗಲ್ ಆಗಿದ್ರು. ಅದನ್ನು ಮುಗಿಸ್ಕೊಂಡು ಎಲ್ಲರೂ ಕೂಡ 10 o'clockಗೆ ಗುಡ್ ನೈಟ್ ಹೇಳಿದ್ವಿ. ಅರ್ಲಿ ಮಾರ್ನಿಂಗ್ ಎದ್ದು ಮೈಸೂರು ಕಡೆಗೆ ಹೋಗಬೇಕು ಅಂದಾಗ ನಮ್ಮ ಹೋಮ್ ಸ್ಟೇ ವ್ಯೂ ಈ ಥರ ಇತ್ತು. ಇದೊಂದು ಚಿಕ್ಕ ಹೋಮ್ ಸ್ಟೇ. ಇಲ್ಲಿ ಓನರ್ ಅಂತೂ
ಅಂದರೆ ತುಂಬ ಫ್ರೆಂಡ್ಲಿ ಆಗಿದ್ದರು. ನಮ್ಗೆ ಎಲ್ಲ ಕಡೆ 2 ವಾಶ್ರೂಮ್ ಎಕ್ಸ್ಟ್ರಾ ಕೂಡ ಕೊಟ್ಟಿದ್ದರು. ಬೇಕು ಅಂದರೆ ಬೇಗ ರೆಡಿಯಾಗಿ ಹೊರಟ್ಬಿಡಿ ಸರ್ ನೀವು ಅಂತ. ನಮಗೆ ತುಂಬ ಖುಷಿ ಆಯಿತು. ತುಂಬ ಲಕ್ಸುರಿ ಹೋಮ್ ಸ್ಟೇ ಅಲ್ಲ, ಬಟ್ ನೋಡೋಕೆ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಹೊರಟಿದ್ದು ನಾವು ಕೊಡವ ಫಾಲ್ಸ್ ಅಂತ. ಆ ಕೊಡವ ಫಾಲ್ಸ್ ಅಲ್ಲಿಂದ ಒಂದು 14 ಕಿಲೋಮೀಟ್ರ್ ಮುಂದೆ ಬಂದರೆ ಈ ಕೊಡವ ಫಾಲ್ಸ್ ಸಿಗುತ್ತೆ. ಇದಕ್ಕೂ ಕೂಡ ನೀವು ಎಕ್ಸ್ಟ್ರಾ ತೊಗೋಬೇಕು ಟಿಕೆಟು. ಈ ಫಾಲ್ಸಲ್ಲಿ ಖಂಡಿತವಾಗ್ಲೂ ಕೂಡ ಎಲ್ಲರೂ ಆಟಾಡ್ಬೋದು. ಈ ಫಾಲ್ಸ್ ಮೇಲೆ ಕೂಡ ಹೋಗ್ಬೋದು. ನಾನು ಮೇಲೆ ಹೋಗಿರೋ ವಿಡಿಯೋ ಮಿಸ್ ಆಗಿದೆ, ಅದಕ್ಕೆ ಡೈರೆಕ್ಟಾಗಿ ಡೌನ್ ಇರ್ತಕ್ಕಂಥ ವಿಡಿಯೋ ಹಾಕಿದ್ದೀನಿ. ಫಾಲ್ಸ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಬಂದಿದ್ದೆ ನಾನಪ್ಪ ಅಂದರೆ ಟೀ ಎಸ್ಟೇಟ್ ನೋಡಿಕೊಂಡು ಡೈರೆಕ್ಟಾಗಿ ಬೇಲೂರಿಗೆ ಬಂದ್ವಿ. ಬೇಲೂರು ಇರ್ತಕ್ಕಂಥ ಬೇಲೂರು ಟೆಂಪಲ್ನ ನೋಡ್ಕೊಂಡ್ವಿ. ನಮ್ಮ ಟೀಮ್ ಎಲ್ಲ ತುಂಬ ಖುಷಿಯಾಗಿತ್ತು. ಎಲ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತಾ ನಾನು ಈ ಒಂದು ಜರ್ನಿನ ಮುಗಿಸ್ದೆ. ಥ್ಯಾಂಕ್ ಯು.